ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅನಂತ ಸುಬ್ಬಾರಾವ್ ಅವರಿದ್ದಾರೆ. ಪ್ರಮುಖವಾಗಿ ಕೆಎಸ್ಆರ್ಟಿಸಿಯ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿರಂತರವಾಗಿ ಸಭೆ ಆಯ್ತು, ಬಟ್ ಸಭೆ ಯಾಕೋ ಕೈ ಕೂಡ್ಲಿಲ್ಲ ಅಂತ, ಮುಷ್ಕರ ವಾಪಸ್ ಪಡೆದುಕೊಳ್ಳೋ ಮನಸ್ಸು ಮಾಡ್ತಿಲ್ಲ ಅಂತ. ಏನಾಯ್ತು ಸರ್ ಸಭೆಯಲ್ಲಿ ಅಂತ? ಇಲ್ಲ, ಈ ಮುಖ್ಯಮಂತ್ರಿಗಳ ಜೊತೆ 3 ಸಲ ಇವಾಗ ಮೀಟಿಂಗ್ ಆಗಿದೆ, ನಿನ್ನೆದು ಸೇರಿ. ಓಕೆ. ಅವರು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋ ಮನಸ್ಸು ಕೊಡ್ಲಿಲ್ಲ. ಇವಾಗ 1/1/20 ನಮ್ಗೆ ಅರಿಯರ್ಸ್ ಬರಬೇಕು, 34 ತಿಂಗಳದು. ಅಂದ್ರೆ ಹೆಚ್ಚು ಕಡಿಮೆ 5 ವರ್ಷದಿಂದ ನಾವು ಕಾಯ್ತಾ ಇದೀವಿ. ನಿನ್ನೆ ಮೀಟಿಂಗ್ ಕರೆದ್ಬಿಟ್ಟು 38 ತಿಂಗಳು ಅರಿಯರ್ಸ್ ಬದಲು 14 ತಿಂಗಳದ್ದು ಕೊಡ್ತೀವಿ, 24 ತಿಂಗಳು ಬಿಟ್ಕೊಡಿ ಅಂತ ಕೇಳ್ತಾರೆ. ಅದ್ ಹೆಂಗ್ ಸಾಧ್ಯ? ಅದು ಆಗಲ್ಲ. ಇನ್ನು 1/1/24 ವೇತನ ಹೆಚ್ಚಳಾಗಬೇಕು. ಅವರು 1/1/23 4 ವರ್ಷ ಕಾಯ್ಬೇಕು ನೀವು ಅಂತಾರೆ. ಅವ್ರಿಗೆ ರಾಂಗ್ ಬ್ರೀಫಿಂಗ್ ಮಾಡಿದ್ದಾರೆ ಯಾರು ಅಧಿಕಾರಿಗಳು, ಕೆಡಿಸಿದೆ. ಇವಾಗ ನೋಡಿ, ಎಲ್ಲ ಕಡೆಯಲ್ಲೂ ಸ್ಟ್ರೈಕ್ ಆಗಿದೆ, ನೀವು ಟಿವಿಗಳಲ್ಲಿ ನಾವು ನೋಡ್ತಾ ಇದೀವಿ. ಅದರಿಂದ ಎಷ್ಟು ತೊಂದರೆ ಆಗಿದೆ ಜನಗಳಿಗೆ. ಖಾಸಗಿಯವರು ಸುಲಿತಿದ್ದಾರೆ ಹಾಗೆ ಜನಗಳನ್ನ. ಬೇಕಾಗಿತ್ತ ಇದೆಲ್ಲ? 3 ಬಾರಿ ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗ್ ಆದ್ರೂ ಬಗೆಹರಿಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಅಡ್ವೈಸರ್ಸ್ ಯು ಹ್ಯಾವ್? ಇದು ನಾನು ಸಿದ್ದರಾಮಯ್ಯನವ್ರು ಕೇಳೋದು. ಸರ್, ಈಗ ಪ್ರಶ್ನೆ ಇರೋದು, ನಿನ್ನೆ ಸಾರಿಗೆ ಅಂದ್ರೆ ಸಚಿವರು ಮಾತಾಡ್ತಾ ಇದ್ರು, ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಸಿಬ್ಬಂದಿಗಳಲ್ಲಿ ಕ್ಲಾರಿಟಿ ಇಲ್ಲ, ಯಾವ ಬೇಡಿಕೆ ಈಡೇರಿಸಬೇಕು ಅಂತ. ಬಾಕಿ ಇರೋ ವೇತನ ಬಿಡುಗಡೆ ಮಾಡ್ತೀವಿ ಅಂತ ಸಿಎಂ ಒಪ್ಕೊಂಡಿದ್ದಾರೆ ಅಂತ. ಅಲ್ಲಲ್ಲ, ಒಂದು ರಾಮಲಿಂಗಾರೆಡ್ಡಿ ಅವರ ಶಿಷ್ಯಂದ್ರೆ ಕೋರ್ಟ್ಗೆ ಹೋಗಿರೋದು. ಇದೆಲ್ಲ ಈ ಮಗುವನ್ ಜುಗುಟೋದು, ಆಮೇಲೆ ಹಾಲು ಕುಡಿಸೋದು ಯಾಕಪ್ಪ ಮಾಡ್ತೀರಾ? ಇದನ್ನ ನನಗೆ ಅರ್ಥ ಆಗಲ್ವಾ? ನಾನು ಕಸಬ್ದಾರ, 63 ವರ್ಷದಿಂದ ಟ್ರೇಡ್ ಯೂನಿಯನ್ ನೋಡ್ತಿದ್ದೀನಿ, 50 ವರ್ಷದಿಂದ ಕೆಎಸ್ಆರ್ಟಿಸಿ ನೋಡ್ತಿದ್ದೀನಿ. ಯಾಕೆ ಹೋಗ್ಬೇಕಾಗಿತ್ತು ನೀವು ಕೋರ್ಟ್ಗೆ? ಕೂತ್ಕೊಂಡು ಮರ್ಯಾದೆಯಾಗಿ ಮಾತಾಡಿದ್ರೆ ಆಗ್ತಿರ್ಲಿಲ್ವಾ? ಈ ಕ್ಲಾರಿಟಿ ಇರೋ ಹೊತ್ತಿಗೆ ಸ್ಟ್ರೈಕ್ ಯಾರು ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿರೋದಕ್ಕೆ ಸ್ಟ್ರೈಕ್ ಆಗಿದೆ. ಇನ್ನೊಂದು ಯೂನಿಯನ್ ನಾವು ಸಪೋರ್ಟ್ ಮಾಡೋದ ಅಂದ್ರೆ ಯಾರಾದ್ರೂ ಸ್ಟ್ರೈಕ್ ಆಗಿದೆ. ಅರ್ಥ ಏನು? ಸ್ಟ್ರೈಕ್ ಕರೆಗೆ ಜನ ಹೋಗೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಎಚ್ಚರಿತ ಮಾಡಬೇಕು. ಯಾರು ಡಬಲ್ ಗೇಮ್ ಮಾಡಬೇಡಿ. ನಿಮ್ ಶಿಷ್ಯಂದ್ರನ್ನ ಕೋರ್ಟಿಗೆ ಬಿಡ್ತೀರಾ, ಇಲ್ಲಿ ಮೇಲ್ ನೋಡೋದಕ್ಕೆ ಕ್ಲಾರಿಟಿ ಇಲ್ಲ ಅಂತೀರಾ. ಏನ್ ಕ್ಲಾರಿಟಿ ಬೇಕು? ನೀವೇ ಒಪ್ಕೊಂಡಿದ್ರಿ, ಪ್ರಯಾಣದ ದರ ಜಾಸ್ತಿ ಮಾಡಿದ್ರೆ ನಾವು ನಿಮ್ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಬರ್ಕೊಟ್ಟಿದ್ದೀರಾ. ಮಿನಿಟ್ಸ್ ಆಗಿದೆ. ಯಾಕೆ ಸುಳ್ಳು ಹೇಳ್ತೀರಾ ಇವತ್ತು? ಹೋಮ್ ಯು ಆರ್ ಮಿಸ್ಲೀಡಿಂಗ್. ಇವತ್ತು ಆ ಜನಗಳ ಪರದಾಟ ನೋಡಿ ಹೊಟ್ಟೆ ಉರಿತದ ನಮ್ಗೆ ನೋಡಿದ್ರೆ. ಸರ್, ನಮಗೆ ಅಲ್ಲ, ಬಹುತೇಕ ಕಡೆ ದೃಶ್ಯ ನೋಡಿದ್ರೆ ಕೆಲವೊಂದ್ ಕಡೆ ಬಸ್ಗಳ ಓಡಾಟ ಆಗ್ತಾ ಇದೆ. ಆದ್ರೆ ಕೆಲ ಸಿಬ್ಬಂದಿ ಮಾತನಾಡಿಸಿದಾಗ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಬಣಗಳಾಗ್ಬಿಟ್ಟಿದೆ ನಮ್ಮಲ್ಲಿ ಅಂತ. ಯಾವುದೇ ಹೋರಾಟ ಮುಷ್ಕರ ಮಾಡ್ತೀರಿ ಅಂದ್ರೆ ಒಗ್ಗಟ್ಟಾಗಿರ್ಬೇಕಲ್ವಾ ಸರ್ ತಾವೆಲ್ರು? ಅಲ್ಲಲ್ಲ, 24,000 ಬಸ್ಗಳಲ್ಲಿ ಎಷ್ಟು ಬಸ್ ಓಡಾಡ್ತೀವಿ? ತಗೊಳ್ಳಿ ಅಂಕಿಅಂಶಗಳನ್ನ. ಓಡಾಡವು ನಿಲ್ತವೆ ಅಷ್ಟೇನೆ. ನಂಬಿಕೆ ಇದೆಯಾ ಆ ಬಸ್ಗಳ ಓಡಾಟ ಕೂಡ ನಿಲ್ಲುತ್ತೆ ಅಂತ? ನಿಲ್ಲುತ್ತೆ. ಅಲ್ಲ, ನಾನು ಹೇಳೋದು ಜನರಲಿ ರೆಸ್ಪಾನ್ಸಿಬಲ್ ವರ್ಕರ್ಸ್ ಇಂದ ಕಣ್ಣಲ್ಲಿ ನೀರ್ ಹಾಕ್ತಾರೆ ಕೆಲವು ವರ್ಕರ್ಸ್. ಟಿವಿಲಿ ನೋಡಿ ಇದನ್ನ. 3 ವರ್ಷ ಆಯ್ತು ರಿಟೈರ್ ಆಗಿ, ಗ್ರಾಚ್ಯುಟಿ ಕೊಟ್ಟಿಲ್ಲ ಅಂತಾರೆ. ಅವ್ನು ಹ್ಯಾಂಗ್ ಬದುಕ್ತಾನೆ ರಿಟೈರ್ ಆಗಿ? 40 ವರ್ಷ ದುಡಿದು ಗ್ರಾಚ್ಯುಟಿ ಕೊಟ್ಟಿಲ್ಲ, ನೀವು PF ದುಡ್ಡು ಕೊಟ್ಟಿಲ್ಲ. ಅದೇ ರಿಯಲ್ ಪ್ರಾಬ್ಲಮ್ ಇದೆ. ರಾಮಲಿಂಗಾರೆಡ್ಡಿ ಅವರೇ, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ, ನೀವು ಒಳ್ಳೆ ಮನುಷ್ಯ. ನಿಮ್ ಶಿಷ್ಯ ಫಸ್ಟ್ ಕರೀದಿ, ಕೇಸ್ ವಾಪಸ್ ತಗೊಳ್ಳಿ. ಅವರು ಎಲ್ಲ ನಿಮ್ ಶಿಷ್ಯ ಅಂದ್ರೆ ಕೋರ್ಟ್ ಹೋಗಿರೋರು. ನೀವು ಅವ್ರನ್ನ ಬೆಳೆಸ್ತಾ ಇದ್ದೀರಾ. ಇವತ್ತು ನೋಡಿ, ಅವರು ಸ್ಟ್ರೈಕ್ ಮಾಡಲ್ಲ ಅಂದ್ರೂ ಜನ ಸ್ಟ್ರೈಕ್ ಮಾಡಿದ್ದಾರೆ. ಆದ್ರಿಂದ ಇವತ್ತು ಸಾರಿಗೆ ನಿಗಮದ ನೌಕರರು ಸರ್ಕಾರದ ವಿರುದ್ಧ ಸೆಟು ನಿಂತಿದ್ದಾರೆ. ನೀವು ಎಸ್ಮಾ ತರ್ತೀವಿ ಅಂದ್ರೆ ಅದಕ್ಕೂ ಹೆದರಿಲ್ಲ, ನೀವು ಶಿಸ್ತಿನ ಕ್ರಮ ತರ್ತೀವಿ ಅಂದ್ರೆ ಅದಕ್ಕೂ ಹೆದರಿಲ್ಲ. ಏನ್ ಅನಸುಬ್ರ ಹೋಗಿ ಬಸ್ ನಿಲ್ಸಿದಾರ? ವರ್ಕರ್ಸ್ ನಿಲ್ಸಿದ್ದಾರೆ. ಯಾವ್ದಾದ್ರು 2 ಓಡ್ತಿದ್ರೆ ಅವುಗಳು ನಿಲ್ತವೆ. ಆಫ್ಟರ್ ಆಲ್ ರಸ್ತೆಲ್ ತಾನೇ ಓಡೋದು ಬಸ್ಗಳು. ಆದ್ರಿಂದ ಸುಬ್ಬರಾವ್ ಸರ್, ಈಗ ಒಂದು ಆರೋಪ ಇದೆ ಸರ್. ಈ ಹಿಂದೆ ಕೂಡ ಎಸ್ಮಾ ಜಾರಿ ಆದಾಗ, ಮುಷ್ಕರಗಳಾದಾಗ, ಒಂದೇ ಒಂದು ಬಸ್ಗಳು ಮುಂದೆ ರಸ್ತೆಗಿಳಿಲಿಲ್ಲ ಅಂದಾಗ್ಲೂ ಕೂಡ ಯಾರೋ ಸಿಬ್ಬಂದಿಗಳನ್ನ ಎತ್ತಿ ಕಟ್ಟೋ ಪ್ರಯತ್ನ ಮಾಡಿದ್ರು. ಅಂತ ಸಿಬ್ಬಂದಿಗಳ ವಿರುದ್ಧ ಕ್ರಮ ಆದ್ರೂ ಕೂಡ ಸಿಬ್ಬಂದಿಗಳು ಪರದಾಡಿದ್ರು, ಯಾರು ಎತ್ತು ಕಟ್ಟದ್ರಲ್ಲ ಅವ್ರು ಆರಾಮಾಗಿದ್ದಾರೆ ಅನ್ನುವಂತ ಆರೋಪ ಇದೆ. ಈಗಲೂ ಕೂಡ ಎತ್ತಿ ಕಟ್ಟೋ ಪ್ರಯತ್ನಗಳಾಗ್ತಾ ಇದೆಯಾ, ಅಥವಾ ಸ್ವಯಂ ಇಚ್ಛೆಯಾಗಿ ಸಿಬ್ಬಂದಿ ಮುಷ್ಕರಕ್ಕೆ ಮುಂದಾಗ್ತಿದ್ದಾರಾ ಅಂತ? ಅಲ್ಲಲ್ಲ, ಇವಾಗ ರಾಜ್ಯಾದ್ಯಂತ ಸ್ಟ್ರೈಕ್ ಆಗಿದೆಯಲ್ಲಮ್ಮ. ಯಾರು ಎತ್ತು ಕಟ್ತಾರೆ? ವರ್ಕರ್ಸ್ ಪ್ರಜ್ಞೆ ಇಲ್ವಾ? ಅವರ ಸ್ವಂತ ಪ್ರಜ್ಞೆಯಿಂದ ಅವ್ರು ತಿಳ್ಕೊಂಡಿದ್ದಾರೆ. 5 ವರ್ಷದಿಂದ ಕಾಯ್ತಾ ಇದ್ದಾರೆ ಅರಿಯರ್ಸ್ಗೆ. ಹೇಳಿ, ಇವತ್ತು ಸರ್ಕಾರ ಕರೆದುಬಿಟ್ಟು ನಿಮ್ಗೆ 14%. ನಾನು ಕೇಳಿದ, ಇಸ್ ಇಟ್ ಎ ಫಿಶ್ ಮಾರ್ಕೆಟ್?
ಈಸ್ ದಟ್ ದಿ ವೇ ಟು ಬಾರ್ಗೇನ್ ವಿತ್ ರೆಸ್ಪೆಕ್ಟೆಡ್ ಟ್ರೇಡ್ ಯೂನಿಯನ್ ಲೀಡರ್ಸ್? ಬದುಕನ್ನು ನಾವು ಇದು ಕೊಟ್ಟಿದ್ದೀವಿ. ಓಕೆ. ನಾವೇನು ಸ್ವಂತದ್ದೇನಾದ್ರು ಜಿ ಕ್ಯಾಟಗರಿ ಸೈಟ್ ಕೇಳಿದ್ವಿ, ಅವ್ರನ್ನ ನಮ್ಮ ಮನೆಯವ್ರ ಕೆಲಸ ಕೊಡಿ ಅಂತ ಕೇಳಿದೀವ? 1,15,000 ಜನ ರಕ್ತ ಬಸಿದ್ದಾರೆ ಇವತ್ತು ಈ ಸಂಸ್ಥೆಗೆ. 500 ಕೋಟಿ ಹೆಣ್ಣು ಮಕ್ಕಳಿಗೆ ನೀವು ಟಿಕೆಟ್ ಹಂಚಿದ್ದೀರಾ. ಅದ್ರ ಹಿಂದೆ ಪರಿಶ್ರಮ ಇದೆ. ನಮ್ಮ ಬೆವರಿಗೆ ಸ್ವಲ್ಪ ಜಾಸ್ತಿ ಬೆಲೆ ಕೊಡಪ್ಪ ಅಂತ ಕೇಳಿದೀವಿ ಅಷ್ಟೇನೆ. ಅಂಡ್ ಸ್ವತಃ ಸಿದ್ದರಾಮಯ್ಯನವರು ಕೆಟ್ಟವರು ನಾನು ಹೇಳೋದಿಲ್ಲ. ಅವರು ಅಡ್ವೈಸರ್ಸ್ ಇದಾರೆ ನೋಡಿ, ಕರ್ನಾಟಕದ ಮಂತ್ರಿ ಇದಾರೆ, ಅಲ್ಲಿ ಹಾಳು ಮಾಡ್ತಾರೆ ಅವ್ರನ್ನ. ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇವತ್ತು ನೋಡಿ ರಾಜ್ಯಾದ್ಯಂತ ಸ್ಟ್ರೈಕ್ ಆಗಿದೆ. ಏನ್ ನಾವು ಹೋಗಿ ಪ್ರವೋಕ್ ಮಾಡಿದೀವ? ಜನಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಪ್ರಜ್ಞೆ ಇದೆ, ಎದ್ದು ನಿಂತಿದ್ದಾರೆ, ಹಿಡಿದು ಎದ್ದು ನಿಂತಿದ್ದಾರೆ. ಅಂಡ್ ಹೋರಾಟ ಮಾಡೋ ಹಕ್ಕು ನಮಗಿದೆ. ಅದನ್ನ ಹಿಂಗೆಲ್ಲ ನಿಮ್ ಶಿಷ್ಯರನ್ನ ಹಿಡ್ಕೊಂಡು ಕೋರ್ಟ್ ಕಳಿಸಿ ನಮ್ಮ ಮೇಲೆ ಇಂಜೆಕ್ಷನ್ ತರಿಸಿ ಏನೇನೋ ಮಾಡಬೇಡಿ. ಅದನ್ನ ನಾವು ಲಾಯರ್ಗಳಿಗೆ ಕೊಟ್ಟಿದ್ವಿ, ಅವ್ರ ಅಡ್ವೈಸ್ ಪ್ರಕಾರ ನಾವು ಹೋಗ್ತೀವಿ. ಆ ವಿಷಯ ಬೇರೆ. ಕೋರ್ಟ್ಗೆ ನಮಗೆ ಗೌರವ ಇದೆ, ಅಗೌರವ ಏನಿಲ್ಲ. ವಿ ಆರ್ ಬೌಂಡ್ ಬೈ ದಿ ಲಾ. ಬಟ್ ದಿ ಪಾಯಿಂಟ್ ಈಸ್, ಎಷ್ಟು ವರ್ಷ ನಾವು ಕಾಯೋಣ ಇದಕ್ಕೆ? ಫೈನಲ್ ರಿಯಾಕ್ಷನ್ ಸರ್. ಈಗ ಕೋರ್ಟ್ ಸೂಚನೆ ಕೊಟ್ಟಿತ್ತು 1 ದಿನ ಮುಂದಕ್ಕೆ ಹಾಕಿ ಅಂತ, ಆದ್ರೂ ಕೂಡ ಸಿಬ್ಬಂದಿಗಳು ಮುಷ್ಕರದಿಂದ ಹಿಂದೆ ಸರಿಲಿಲ್ಲ. ಕೋರ್ಟ್ ಆದೇಶವನ್ನು ಕೂಡ ಪಾಲನೆ ಮಾಡಲಿಲ್ಲ. ಏನಂದ್ರೆ ಜಾಯಿಂಟ್ ಆಕ್ಷನ್ ಕಮಿಟಿ ಇದಕ್ಕೆ ಕರೆ ಕೊಟ್ಟಿರೋದು. ಇದರಲ್ಲಿ 6 ಸಂಘಟನೆಗಳಿವೆ. ನಿನ್ನೆ ಸುಮಾರು 7:15 ನಾನು ಆಫೀಸಲ್ಲಿದ್ದೆ. ನನಗೆ ಸರ್ವ್ ಮಾಡಿದ್ರು ಆರ್ಡರ್ನ. ಆದ್ರಿಂದ ಅದನ್ನ ಜಂಟಿ ಸಮಿತಿಯಲ್ಲಿ ಚರ್ಚೆ ಮಾಡಬೇಕು. ಅಂಡ್ ಅದು ಬಂದ ತಕ್ಷಣ ನಮ್ಮ ಲಾಯರ್ ಆಫೀಸಿಗೆ ಕಳಿಸಿದ್ದೀನಿ ನಾನು. ಅವರ ಅಡ್ವೈಸ್ ತಗೊಂಡು, ಯಾಕೆಂದ್ರೆ ಕಾನೂನಿನ ಪ್ರಶ್ನೆ. ನಮ್ಮ ಆಫ್ಟರ್ ಆಲ್ ವಿ ಆರ್ ಆಲ್ ಡ್ರೈವರ್ಸ್ ಅಂಡ್ ಕಂಡಕ್ಟರ್ಸ್, ಕಾನೂನು ನಮ್ಗೇನು ಗೊತ್ತಿದೆ. ಅದರಿಂದ ಅಡ್ವೈಸ್ ತಗೊಂಡು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿ ಚರ್ಚೆ ಮಾಡಿ ಸೂಕ್ತವಾದ ನಿರ್ಧಾರ ತಗೊಳ್ತೀವಿ. ಕೋರ್ಟ್ ಕಂಡ್ರೆ ನಮ್ಗೆ ಗೌರವ ಇದೆ. ಆಫ್ಟರ್ ಆಲ್ ವಿ ಆರ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಕೋರ್ಟ್ ತೀರ್ಮಾನ ನಮಗೂ ಬೈಂಡಿಂಗ್ ಇದೆ. ಅದರಿಂದ ಅದೇನ್ ತೀರ್ಮಾನ ಲಾಯರ್ ಇಂದ ನಾವು ತಗೊಂಡು ನಂತರದ ತೀರ್ಮಾನವನ್ನು ತಗೊಳ್ತೀವಿ. ಫೈನ್ ಸರ್, ಧನ್ಯವಾದಗಳು. ನಿನ್ನೆ ರಾತ್ರಿಯಿಂದಲೇ ಸ್ಟ್ರೈಕ್ ಶುರು ಆಗ್ಬಿಟ್ಟಿದೆ ಹಲವಾರು ಕಡೆ. ಹೌದು ಅದೇನಾಗುತ್ತೆ, ಅತಿ ದೊಡ್ಡ ಸಮಸ್ಯೆ ಸರ್. ಈಗ ಮುಷ್ಕರ ಇದೆಯಲ್ಲ, ಅದರಿಂದ ಜನಸಾಮಾನ್ಯರು ಪರದಾಡ್ತಾರೆ. ಈಗ ಗೌರ್ಮೆಂಟ್ಗೂ ಸಮಸ್ಯೆ ಆಗಲ್ಲ, ಬಿಡಿ ನಾವು ಖಾಸಗಿ ಬಸ್ ಓಡಾಡಿಸ್ತೀವಿ ಅಂತ. ಬಟ್ ಇದ್ರ ಮಧ್ಯೆ ಸಫರ್ ಆಗ್ತಾ ಇರೋದು ಜನಸಾಮಾನ್ಯರು ಅಂತ. ಅನಂತ್ ಸರ್, ನಿಮ್ಗೆ ಗೊತ್ತಲ್ಲ, ಮಧ್ಯಮ ಮತ್ತು ಬಡವರ್ಗದವರು ಡಿಪೆಂಡ್ ಆಗೋದು ಸಾರಿಗೆ ಬಸ್ಗಳ ಮೇಲೆ. ಹೌದಮ್ಮ, ಇವಾಗ ಹೆಣ್ಣು ಮಕ್ಕಳು ಪಾಪ ದುಡ್ಡಿಲ್ದೆ ಬಂದಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಸ್ಟ್ರೈಕ್ ಇದೆ ಅಂತ. ಎಲ್ರು ಏನ್ ಪೇಪರ್ ಓದಲ್ಲ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ರು ಪೇಪರ್ ಓದಲ್ಲ. ದುಡ್ಡಿಲ್ಲ, ಅವ್ರಿಗೆ ಬಸ್ ಇಲ್ಲ, ಪ್ರೈವೇಟ್ ಬಸ್ ಸುಲಿಗೆ ಮಾಡ್ತಾರೆ. ಇದು ಸರ್ಕಾರ ಗೊತ್ತಾಗಬಾರ್ದಾ? ಅನೌನ್ಸ್ ಮಾಡ್ತಾರೆ, ಪ್ರೈವೇಟ್ ಬಸ್ ಆಪರೇಟರ್ಸ್ ಮೀಟಿಂಗ್ ಕರೆದಿದ್ದೀವಿ, ಬಸ್ ಅರೇಂಜ್ ಮಾಡ್ಬಿಡ್ತೀವಿ. ನಾಚಿ ಆಗಲ್ವೇನ್ರಿ ಸರ್ಕಾರದವ್ರಿಗೆ ಇದು ಹೇಳೋದಕ್ಕೆ? ನಿಮ್ಮ ಯೋಜನೆಗಳನ್ನ ನಾವು ಜಾರಿ ತಂದೀವಿ, ಗ್ಯಾರಂಟಿಗಳನ್ನ ಬೆವರು ಸುರಿಸಿದೀವಿ. ಒಂದು ಕೃತಜ್ಞತೆ ಬೇಡ ನಿಮಗೆ? ಖಾಸಗಿ ಬಸ್ ನಮ್ಮೇಲೆ ನಿಮ್ಮ ಅಧಿಕಾರ ನಾವು ಚಾಲೆಂಜ್ ಮಾಡಲ್ಲ. ಸರ್ಕಾರಕ್ಕೆ ಅಧಿಕಾರ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು, ಮಾಡಬಾರ್ದೆಲ್ಲ ಮಾಡ್ತಿದ್ದೀರ. ನಮ್ಮ ಮೇಲೆ ಚಾಲೆಂಜ್ ತಗೋತೀವಿ. ನಿಮ್ಗೆ ಹಗಲು ರಾತ್ರಿ ದುಡಿತೀವಿ ನಾವು. ಸಮಾಜ ರಾತ್ರಿ ಹೊತ್ತು ನಿದ್ದೆ ಮಾಡಿದ್ರೆ ನಮ್ಮ ಡ್ರೈವರ್ ಕಂಡಕ್ಟರ್ ಕಂಡುಬಿಟ್ಕೊಂಡಿರ್ತಾನೆ, ಮೆಕ್ಯಾನಿಕ್ ಕಂಡುಬಿಟ್ಕೊಂಡು ರಿಪೇರಿ ಮಾಡ್ತಾನೆ. ಆ ಜನರು ಕೊಡೋ ಗೌರವನೇ ಸರ್ಕಾರ. ಇಷ್ಟೊಂದು ನಮ್ಮ ಬಾಯಿ ಉದ್ದ ಮಾಡಿಸ್ಬೇಕಾ, ನಾಲ್ಗೆ ಉದ್ದ ಮಾಡಿಸ್ಬೇಕಾ? ನೋ ನೋ ನೋ, ದಿಸ್ ಇಸ್ ನಾಟ್ ದಿ ವೇ ಮಿಸ್ಟರ್ ಸಿದ್ದರಾಮಯ್ಯ. ಐ ಆಮ್ ಸಾರಿ ಟು ಸೇ ದಿಸ್. ನೀವು ಬಹಳ ಅನುಭವ ಇರೋರು, ಸೀನಿಯರ್ ನೀವು ಕೂಡ. ನೀವು ಚಳವಳಿ ಮಾಡಿರೋರು, ಒಳ್ಳೆ ನಡ್ಕೊಂಡು ಹೋಗಿದ್ದೀರ. ನಮ್ಮ ಬಾಯಿ ಎಲ್ಲ ಯಾಕೆ ಬರ್ಸಿದ್ರು? ಜನಗಳಿಗೆ ಯಾರಿನ ತೊಂದರೆ ಆಗ್ತಿರೋದು ಸಿದ್ದರಾಮಯ್ಯನವ್ರ ತೀರ್ಮಾನದಿಂದ? ಸಿದ್ದರಾಮಯ್ಯನವ್ರ ತೀರ್ಮಾನ ಕಾರಣ ಯಾರೋ ಅವ್ರ ಸುತ್ತಮುತ್ತ ಯಾರೋ ಉಪಗ್ರಹಗಳ ತರ ಇರೋ ಅಧಿಕಾರಿಗಳು. ಮಿಸ್ಲೈಡ್ ಹಿಮ್ ಟೋಟಲಿ. ನಮ್ಮ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲ, ಅವ್ರು ಸುಳ್ಳು ಹೇಳ್ತಿದ್ದಾರೆ. ಇವಾಗ ಹೇಳಿ, ಜನ ಎಲ್ಲ ಸಂತೋಷವಾಗಿದ್ರೆ ಸ್ಟ್ರೈಕ್ ಯಾಕೆ ಮಾಡ್ತಾರೆ? ಒಂದು ನೋವಿನ ಅಭಿವ್ಯಕ್ತಿ ಈ ಸ್ಟ್ರೈಕು. ನಾವೇನು ಸಫರಿಂಗ್ ಮಾಡ್ತಿದೀವೋ ಅದರ ಅಭಿವ್ಯಕ್ತಿಯಾಗಿ ಇವತ್ತು ಸ್ಟ್ರೈಕ್ ಆಗಿದೆ. ಅದನ್ನ ನೀವು ಬಾಯಿ ಮುಚ್ಚಕ್ ಹೋದ್ರೆ, ನಾನು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಕೇಳ್ಕೊಳ್ಳೋದಷ್ಟೇ, ಬೇಡಿ ನಿಮ್ಮ ಶಿಷ್ಯರನ್ನು ನಂಬ್ಕೋಬೇಡಿ. ನೋಡಿ, ನಿಮ್ಮ ಶಿಷ್ಯರಿಂದ ನೀವು ಇವತ್ತು ಆ ಸ್ಟ್ರೈಕ್ ಆಗಿರೋದು. ವರ್ಕರ್ಸ್ ಇಲ್ಲ, ಯಾವ ಡಿಫರೆನ್ಸ್ ಇಲ್ಲ, ಟೋಟಲ್ ಆಗಿ ಸ್ಟ್ರೈಕ್ ಆಗಿದೆ. ಯಾವ್ದಾದ್ರು ಬಸ್ ಓಡಾಡಿದ್ರೆ ಅದು ನಿಂತ್ಕೊಳ್ತವೆ. ಸೊ 23,000 ಬಸ್ಸನ್ನು 24,000 ಬಸ್ಸನ್ನು ನೀವು ನಡ್ಸಕ್ಕಾಗಲ್ಲ ನಮ್ಮನ್ನ ಎದುರಾಕೊಂಡು. ಇವತ್ತು ಮೈ ಮೇಲೆ ಹಾಕೊಂಡು ವಾಟ್ ಇಸ್ ದ ಡಿಫರೆನ್ಸ್? 1000 crores. ಯಾವ ದೊಡ್ಡ ವಿಷಯ ಸರ್ಕಾರ 1,000 ಕೋಟಿ ಕೊಡೋದಕ್ಕೆ? ಇನ್ ಧರ್ಮ ಕೊಡ್ತಿದ್ದೀರಾ?
ನೀವೇನು ಧರ್ಮಛತ್ರ ನಾವು ಭಿಕ್ಷೆ ಬೇಡಕ್ಕೂ ಬರ್ತಿಲ್ಲ. ದುಡಿದಿದ್ದಕ್ಕೆ ನಮ್ಮ ಕೆಲಸಕ್ಕೆ ಬೆಲೆ ನಮ್ಮ ಬೆಲೆ ಸಂಬಳ ಕೊಡ್ಬೇಕು. ಕೊಡಿ ಅಂತ ಕೇಳ್ತಿದ್ದೀರಾ. ಎನಿವೆ ಅನಂತ್ ಸರ್, ಕೊಡಿ, ಕಾದ್ ನೋಡೋಣ ಇದು ಸರ್ಕಾರದ 5 ಸ್ಟೆಪ್ ವರ್ಷದ ಏನಾಗುತ್ತೆ ಈ ವಿಚಾರದಲ್ಲಿ ಅಂತ. ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಕ್ಸಾಕ್ಟ್ಲಿ ಇದು ಅನಂತ ಸುಬ್ಬಾರಾವ್ ಅವರ ಸ್ಟೇಟ್ಮೆಂಟ್.